हर साल की तरह इमसाल भी माह रमजान के मौके पर न्यू अमृत हॉस्पिटल के करीब रॉयल पैलेस फंक्शन हॉल में फिर एक बार न्यू चेन्नई शॉपिंग साड़ीज एंड रेडीमेड, खासकर उगादी और माह रमजान की बेहतरीन शॉपिंग के लिए न्यू चेन्नई शॉपिंग। बच्चों से बड़ों तक हर एक की पसंद और नए नए डिजाइन के कपड़े सिर्फ और सिर्फ 219 रुपयों में। न्यू चेन्नई शॉपिंग सिर्फ और सिर्फ 219 रुपयों में। नाज़रीन आदाब, एवन टीवी में आप तमाम का खैर मकदम है। कल रायचूर बल्दिया के इजलास हाल में रायचूर सिटी म्युनिसिपल कॉरपोरेशन का एक अहम इजलास आम मुनक़िद किया गया, जिसमें 200 करोड़ रुपयों के फंड्स की मनसूबाबंदी से मुतालिक गुफ्तगू की गई। इस मनसूबाबंदी को अपोजिशन ने गैर मुनसिफाना तकसीम करार दिया, जबकि रूलिंग पार्टी के अराकीन ने इसे आइन जमहूरी उसूलों के मुताबिक करार दिया। इसके अलावा रायचूर शहर के मुख्तलिफ वार्ड में मौजूद मसाइल पर भी गुफ्तगू की गई और उन मसाइल की यकसोई के लिए कॉरपोरेशन के कमिश्नर ने तयखुन दिया। इजलास की सदारत कॉरपोरेशन की मेयर नरसम्मा नरसिम्लू माड़गिरी ने की, जबकि इस मौके पर डिप्टी मेयर डॉक्टर जे साजिद समीर के अलावा कॉरपोरेशन के कमिश्नर जोबिन महापात्रा और दीगर कॉरपोरेटर्स भी मौजूद थे। ಅನುಮೋದನೆ ನೀಡಿದರೆ ಅದನ್ನ ಸೆಂಟ್ರಲ್ ಗವರ್ಮೆಂಟ್ಗೆ ಹೋಗುತ್ತೆ. ಸೊ ಗೈಡ್ಲೈನ್ಸ್ ಯಾವುದೇ ರೀತಿಯ ಉಲ್ಲಂಘನೆ ಆಗಿದ್ದಲ್ಲಿ ಅದನ್ನ ನಮಗೆ ರಿಜೆಕ್ಟ್ ಆಗ್ಲಿಕ್ಕೆ ಅಥವಾ ಇಂಪಾರ್ಟೆಂಟ್ ಮಾಡೋದಕ್ಕೆ ತಡೆ ಆಗುತ್ತೆ. ಇದರಲ್ಲಿ ಮೇನ್ ಗೈಡ್ಲೈನ್ಸ್ ಪ್ರಕಾರ ನಾವು ಒಮ್ಮೆ ನೋಡ್ಬಿಟ್ರೆ ಅದೊಂದು ಇಂಗ್ಲಿಷ್ ಕಾಪಿನೂ ಇದೆ ಸೆಂಟ್ರಲ್ ಗವರ್ಮೆಂಟ್, ಒಂದು ಕನ್ನಡದಲ್ಲಿ ನಮ್ಮ ರಾಜ್ಯ ಸರ್ಕಾರದ ಕೂಡ ಸುತ್ತೋಲೆ ಇದೆ. ಅದರಲ್ಲಿ ಡಿಸ್ಟ್ರಿಕ್ಟ್ ಕುಡಿಯುವ ನೀರು ಸಂಬಂಧಪಟ್ಟ ಅಸೆಟ್ ಕ್ರಿಯೇಷನ್, ಸಣ್ಣ ಪುಟ್ಟ ಪೈಪ್ಲೈನ್ ಕೆಲಸ ಕೂಡ ಇರುವುದಿಲ್ಲ. ಅಸೆಟ್ ಕ್ರಿಯೇಷನ್ ಯಾವುದನ್ನ ಎಸಿಪಿ ಟಿಎಸ್ಪಿದಲ್ಲಿ ಕೂಡ ನಮಗೆ 200 ಕೋಟಿಯಿಂದ 48 ಕೋಟಿವರೆಗೆ ಎಸಿಪಿದಲ್ಲಿ 34 ಕೋಟಿ, ಟಿಎಸ್ಪಿದಲ್ಲಿ 14 ಕೋಟಿವರೆಗೆ ಅವಕಾಶ ಇದೆ. ಸೊ ಅದಕ್ಕೆ 1.5 ಕೋಟಿ 1 ಕೋಟಿ 3 ಲಕ್ಷವರೆಗೆ ನಮಗೆ ಹಂಚಿಕೊಳ್ಳುವಂತ ಡಿಸ್ಕಷನ್ ಆಗಿದೆ. ಅದನ್ನ ಹೊರತು ನಮಗೆ ಏನು ಮಾಡಿಕೊಟ್ಟಿದ್ದೀವಿ ನಾವು ನೋಡಿದ್ರೆ ಗೊತ್ತಾಗುತ್ತೆ. ಅದನ್ನ ಎಲ್ಲರೂ ಒಂದು ಡಸ್ಟ್ ಕಂಟ್ರೋಲ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ, ದುಡ್ಡನ್ನ ಹೇಗೆ ಕಂಟ್ರೋಲ್ ಮಾಡೋದು ಅಂತ. ಅದಕ್ಕೆ ನಾವು ಎಲ್ಲ ರೋಡ್ಸ್ಗೆ ನೋಡಿದ್ರೆ ಪಕ್ಕದಲ್ಲಿ ಬಹಳಷ್ಟು ಧೂಳು ಇರುತ್ತೆ. ನಾವು ಬರೀ ಈಗ ಗುಡಿಸ್ಕೊಂಡು ಅದನ್ನ ಸೈಡ್ಗೆ ಇಡ್ತಾ ಇದ್ದೀವಿ. ರಿವರ್ ಬ್ಲಾಕ್ ಮಾಡಿದ್ರೆ ಏನಾಗುತ್ತೆ, ಇಡೀ ಸಿಟಿದು ಮೇನ್ ರೋಡ್ಗಳಲ್ಲಿ ಅದು ಒಂದು ಡಸ್ಟ್ ಪ್ರಾಬ್ಲಮ್ ಕಂಟ್ರೋಲ್ ಮಾಡ್ಲಿಕ್ಕೆ ಬರುತ್ತೆ. ತಾವು ದಯವಿಟ್ಟು ಒಂದು 2 ನಿಮಿಷ ಎಲ್ಲ ಸದಸ್ಯರಿಗೆ ನಾವು ವಿನಂತಿ ಮಾಡ್ತಾ ಇದ್ದೀವಿ ಅಧ್ಯಕ್ಷರ ಪರವಾಗಿ ಸ್ವಲ್ಪ ಕಿರುವಿಜನೆ ನೋಡಿ, ಆನಂತರ ಅದರ ಬಗ್ಗೆ ನಾವು ಚರ್ಚೆ ಮಾಡೋಣ. ಮೊದಲನೇದಾಗಿ ಮಹಾನಗರ ಪಾಲಿಕೆ ಆದಂತಹ ನಮ್ಮ ಅಧಿಕಾರಿಗಳಂತಹ ನಮ್ಮ ಜುಬೇನ್ ಮಹಾಪಾತ್ರ ಅವರು, ಅದೇ ರೀತಿಯಾಗಿ ಅಧ್ಯಕ್ಷರು ಮಹಾಪೌರರು ಹಾಗೂ ಉಪಾಧ್ಯಕ್ಷರಂತಹ ಎಲ್ಲರಿಗೆ ನನ್ನ ಸಲಹೆ, ನಾವು ಹೇಳಿದ್ರೆ ಗೈಡೆನ್ಸ್ ಪ್ರಕಾರ ನಾವೆಲ್ಲ ಇದೆಲ್ಲ ಕ್ರಿಯೇಟ್ ಮಾಡಿದಂತ ಸರ್. ಟೋಟಲ್ ಆಗಿ ಒಂದು ಪ್ರಶ್ನೆ, ನಗರಸಭೆಯಲ್ಲಿ ಎಷ್ಟು ವಾರ್ಡ್ಗಳಿವೆ, ವಾರ್ಡ್ ವೈಸ್ ಎಷ್ಟು ಅಲ್ಲಿ ಎಸಿ ವಾರ್ಡ್ಗಳಿವೆ? ಐ ಅಗ್ರಿ ಸರ್, ನೀವೇನು ಹೇಳಿದ್ರಿ ಅದು ನಾವು ಸಂತೋಷ, ಗೈಡೆನ್ಸ್ ಪ್ರಕಾರ ಮಾಡೋದು ನಮಗೂ ಇದಲ್ಲ, ಅದು ಯಾವ್ದು ವಾರ್ಡ್ ವೈಸ್ ಕೊಡಕ್ ಬರಲ್ಲ, ಐ ಆಮ್ ಅಗ್ರಿ. ಬಟ್ ಸ್ಟಿಲ್ ನಾಟ್ ಟುಡೇ ಇವಾಗ SCP TSP ಅದು ಶೇಖರವಾರು ನಾವು ಕಂಪಲ್ಸರಿ ಅದು ಕಾಯ್ದಿರಿಸಿದಂತ ಅಮೌಂಟ್. ಸರ್ ಯಾವ ವಾರ್ಡ್ ತಗೊಂತಿರಲ್ಲ, SC ವಾರ್ಡ್ಗಳು ತಮ್ಮ ಮೇಜರ್ ಆಗಿ ಎಲ್ಲಿದೆ ಸಿಟಿಯಲ್ಲಿ, ನಗರ ಸಭೆ ರಾಯಚೂರು ನಗರದಲ್ಲಿ ನಮ್ಮ ಪ್ರಶ್ನೆ ಸರ್. ನಮ್ಮದು ಯಾವ ನಮ್ಮ ಗಮನಕ್ಕಿದೆನಾ, ಎಷ್ಟು ವಾರ್ಡ್ಗಳಿವೆ, ಎಷ್ಟು SC ಜನ ಗೆದ್ದಿದ್ದಾರೆ? SC ಹೊರತುಪಡಿಸಿ ಜನರಲ್ ಇದ್ದಲ್ಲಿ SC ಇದ್ದಲ್ಲಿ ಜನರಲ್ ಆಗಿವೆ. 20 ವರ್ಷದಿಂದ ಕಂಟಿನ್ಯೂ ಆಗಿ ಇದ್ದಂತ SC ವಾರ್ಡ್ಗಳು ಜನರಲ್ ಆಗಿದೆ, ಒಂದು 3-4 ವಾರ್ಡ್. ಅಲ್ಲಿದ್ದಂತ SCಗಳಿಗೆ ಇದರಲ್ಲಿ ಸೌಲಭ್ಯ ಸಿಕ್ಕಿಲ್ಲ ಅಂತ ನಮ್ಮ ಪ್ರಶ್ನೆ. ಯಾಕಂದ್ರೆ ವಾರ್ಡ್ ನಂಬರ್ 21 ಅದು ನಮ್ಮದು ವಾರ್ಡ್ ನಂಬರ್ 21 SC ವಾರ್ಡ್. ಓಕೆ ಸರ್, ನಾನು ಒಪ್ತೇನೆ. ಕ್ರಮ ಸಂಖ್ಯೆ 20ರಲ್ಲಿ ಸಭೆ ಕೊಟ್ಟಿಲ್ಲ. ನಮ್ಮ ವಾರ್ಡ್ ಬರುವಂತಹ ಬಾಬು ಜಗಜೀವನ್ ರಾಮ್ ಕಳಮಂಟಲ್ಗೆ ನಾವು ಅನುದಾನವನ್ನು ಇಟ್ಟಿದ್ವಿ. ಅದು ಬಹಳ ನನಗೆ ಸಂತಸ ಸಂಗತಿ. ನಮ್ಮ ಸಮುದಾಯಗಳಿಂದ ಇಲ್ಲಿ ಯಾರೋ ನಮ್ಗೆ ಈ ಕಡೆ ಈ ನಮ್ಮ ಸಮುದಾಯ ಭವನಕ್ಕೆ ಸಹಕಾರ ಮಾಡಿ ತಾವೆಲ್ಲರೂ ನನ್ನ ಅಭಿನಂದನೆ ಸಲ್ಲಿಸ್ತೀನಿ. ಅವ್ರಿಗೆ ಋಣಿಯಾಗಿರ್ತೀವಿ ನಮ್ಮ ಸಮಾಜ ಕಡೆಯಿಂದ. ಅದೇ ರೀತಿಯಾಗಿ ಈಗಾಗಲೇ ಹೇಳಿದ್ರು ನಮ್ಮ ಕೌನ್ಸಿಲರ್ ನಾಗರಾಜ್ ಅವರು, ಅದು ವಾರ್ಡ್ ನಂಬರ್ ಅದು SCನೇ ನಮ್ದು SC. ಯಾಕೆ ಸರ್ ಈ ತರ ತಾರತಮ್ಯ ಆಗಿದೆ? ಒಂದು ಸರ್, ಇನ್ನೊಂದು ಈ ತರ ಪ್ರಕ್ರಿಯೆ ನಡೆಯಲ್ಲ ಸರ್. ನಾವೆಲ್ಲರೂ ಸದಸ್ಯ ಒಂದು ಕುಟುಂಬದಲ್ಲಿ ಇದ್ದೀವಿ. ಇಲ್ಲಿ ಬಂದಾಗ ಹೇಳ್ತಾರೆ, ಹಿರಿಯರು ಹೇಳ್ತಾರ, ತಾವು ಹೇಳ್ತೀರಿ, ನಾವೆಲ್ಲರೂ ಒಂದೇ ಅಂತ ಹೇಳ್ತೀರಿ ಸರ್. ಪೂರ್ವಭಾವಿ ಸಭೆ ಯಾಕೆ ಮಾಡಿಲ್ಲ?
ಇದು ಪೂರ್ವಭಾವಿ ಮಾಡ್ಬೇಕಿತ್ತ ಈ ತರ ರಾಜ್ಯ ಕೇಂದ್ರ ಸರ್ಕಾರದಿಂದ 200 ಕೋಟಿ ಬಂದಿದೆ, ರಾಜ್ಯ ಸರ್ಕಾರ ಗೈಡ್ಲೈನ್ಸ್ ಇದೆ ಸರ್. ಏಕಾಏಕಿ ಮೀಟಿಂಗ್ ಬಂದಾಗ ನಾವು ಅಜೆಂಡಾ ಕೊಟ್ಟಿವಿ ಸರ್, ಇದು ಏನ್ ಸಂಬಂಧಿಸಿದೆ? ಇದು ಒಳ್ಳೆಯ ನಡವಳಿಕೆನಾ ಹೇಳಿ ಸರ್. ತಾವು ಹಿರಿಯರಿದ್ದೀರಿ, ತಾವು ಒಬ್ಬ IAS ಆಫೀಸರ್ ಸರ್. ನಮಗೆ ಏಕಾಏಕಿ ನಾವು ಮೀಟಿಂಗ್ ಬಂದಾಗ ಇದು ನಡವಳಿಕೆ ಕೊಡೋದು ಯಾವ ತರ ಸೂಕ್ತ? ಅದೇ ರೀತಿಯಾಗಿ ಅನುದಾನ ಬಂದಿದ್ದು ತರಾತುರಿಯಲ್ಲಿ ಎಲ್ಲೋ ಅಂತ ಕುಂತು ತಮ್ಮ ಅಧಿಕಾರಿಗಳು ಇಟ್ಕೊಂಡು ಇರ್ಬೋದು ಸರ್. ಡೆವಲಪ್ಮೆಂಟ್ ಇಟ್ಟಿನ ಅದಕ್ಕೆ ಪ್ರಶ್ನೆ ಇಲ್ಲ, ನಮ್ಗೆ ಯಾಕೆ ಕರೆದಿಲ್ಲ? ಯಾಕಿಲ್ಲ ಸರ್? ಅಲ್ಲ ಯಾಕಿಲ್ಲ? ನಾವೆಲ್ಲ ಕಲ್ಪ್ ಮಾಡೋದಕ್ಕೆಲ್ಲ ಅಧಿಕಾರಿಗಳು ಮಾಡ್ತಾರೆ ಸರ್. ಸಂಬಂಧ ಇಲ್ಲ. ಹಾಗಾದ್ರೆ ಒಂದು ಕಾರ್ಪೊರೇಷನ್ ತಿಳ್ಕೊರಿ, ನಾವು ಸಲಹೆ ಸೂಚನೆ ಕೊಡೋದು ನಮ್ ಕೆಲಸ ಎಲ್ಲಿ ಕ್ರಿಯೆ ರೆಡಿ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ನೀವು ನಿಮ್ಮ ಅಧಿಕಾರದಾಗ ಏನ್ ಮಾಡಿರಿ? ಎಲ್ಲಿ ಮಾಡಿ ತೋರಿಸ್ರಿ. ನೀವು ವಿನಾಕಾರಣ ಪದೇ ಪದೇ ನೀವು ಇದನ್ನ ಮಾತಾಡೋದು ಸಂಬಂಧಿಸಲ್ಲ. ನೀವು ನಮ್ಮ ಅಧಿಕಾರದಿಂದ ನಾವು ಸಾರ್ವಜನಿಕವಾಗಿ ನಾವು ಡೆವಲಪ್ಮೆಂಟ್ ಕೊಟ್ಟಿವಿ. ಕಾಂಗ್ರೆಸ್ ಬಡವರಿಗೆ ಮಾನ್ಯ ಪೌರಾಯುಕ್ತರಿಗೆ ಪ್ರಶ್ನೆ ಕೇಳ್ತೀನಿ. ಮಾನ್ಯ ಪೌರಾಯುಕ್ತರೇ, ಸರಿಯಾದ ಬೆಳವಣಿಗೆ ಅಲ್ಲ ಇದು. ತರ ಒಂದು ರಾಜಕಾರಣ ಅಲ್ಲ. ದಯಮಾಡಿ ನಿಮ್ಮ ಅಧಿಕಾರ ನಮ್ಮ ಅಧಿಕಾರ ಅಲ್ಲ. ಪೀಪಲ್ ನಾವು ಸೇವಕರು. ನಾವು ಯಾರು ನಿಮ್ಮ ಅಧಿಕಾರ ನಮ್ಮ ಅಧಿಕಾರ ನಮ್ಮ ಯಾರಲ್ಲ ಇದು. ಇವತ್ತು ನಮ್ದಿರ್ಬೋದು, ನಾವು ನಿಮ್ದಿರ್ಬೋದು, ನಾವು ಬರ್ಬೋದು. ದಯಮಾಡಿ ನೀವು ಯಾರು ಪರವಾಗಿ ಯಾರು ವಿರೋಧವಲ್ಲ. ನನ್ನ ಮಾತ್ರ ಒಂದು ಶಬ್ದವನ್ನು ಬಳಸಿದೆ ಮತ್ತೆ ಅರ್ಥವನ್ನು ಮಾಡ್ತೀನಿ. ವಾರ್ಡ್ ನಂಬರ್ 21 ಬರುವಂತಹ ಬಹುಸಂಖ್ಯಾತ ನಮ್ಮ SC ಸಮುದಾಯಕ್ಕೆ ನಮ್ಮ ಸಮುದಾಯದ ಕಲಾ ಮಂಟಪ ಇದರಲ್ಲಿದೆ. ಅದಕ್ಕೆ ನಾನು ರೂಢಿಯಾಗಿರ್ತೀನಿ ಅಂತ ನಾನು ಹೇಳಿ ಸಭೆ ಮುಖಾಂತರ. ಅದ್ಯಾನೇ ಇಲ್ಲ, ನಾವ್ ಯಾಕೆ ಹೇಳ್ತೀವಿ? ಕೊಟ್ಟಿದ್ದು ತಗೊಂಡು ಒಪ್ತೀವಿ ನಾವು. ಆದ್ರೆ ಇನ್ನಿತರ ವಿಷಯ ನಾವು ಚರ್ಚೆ ಮಾಡ್ಬೇಕಾಗಿತ್ತು. ಯಾವ 4 ಮಂದಿ ಕುಂತು ಎಲ್ಲೋ ಕುಂತು ನೀವು ರೆಡಿ ಮಾಡ್ಬಿಟ್ರೆ ಒಂದು ನಿಮಿಷ. ತಾವು ಈಗ ಹೇಳಿದ್ರಿ ಇದನ್ನ ಖಚಿತ ಆಗಿಲ್ಲ, ದಯವಿಟ್ಟು ಅದನ್ನ ಚರ್ಚೆ ಆಗ್ಬೇಕು. ಚರ್ಚೆ ಆಗಿ ಪಾಸ್ ಆಗಿದ್ರೆ ಖಚಿತ ಆಗುತ್ತೆ. ಅದಕ್ಕೆ ನಾನು ಸ್ವಲ್ಪ ಕರೆಕ್ಷನ್ ಮಾಡೋದಕ್ಕೆ ಬಯಸ್ತೀನಿ. ನಂಬರ್ 1. ಸೊ ನಂಬರ್ 2, ತಾವು ಕೇಳಿದ್ರಿ 35 ವಾರ್ಡ್ಸ್ ಗಳಲ್ಲಿ ಹೇಗೆ ನಾವು ಇದನ್ನ ಹಂಚ್ಕೊಂಡಿದ್ದೀವಿ ಅಂತ. ತಾವು ಅದನ್ನ ದಯವಿಟ್ಟು ಆ ಕರಡು ಕ್ರಿಯೇಷನ್ ನೋಡಿ. ತಾವು ನೋಡಿದ್ರೆ ಅದರಲ್ಲಿ ಆಲ್ರೆಡಿ ಸೀನಿಯರ್ ಮೆಂಬರ್ ಇನ್ನೊಬ್ರು ಹೇಳಿದ್ದಾರೆ ಯಾವ್ದು ವಾರ್ಡ್ಸ್ ಅಲ್ಲಿ ಮಿಸ್ ಆಗಿಬಿಟ್ಟಿದ್ರೆ ಅದಕ್ಕೆ ಏನು ಮಾಡಬಹುದು ಅಂತ ನಾವು ಬಾಡಿ ಚರ್ಚೆ ಮಾಡುವ ಈಗ. ಗೊತ್ತಿಲ್ಲ, ಅದಕ್ಕೆ ಇದನ್ನ ಫೈನಲ್ ಆಗಿದೆ ಅಂತ ಹೇಳೋದು ಅದು ಕೂಡ ಸರಿ ಇಲ್ಲ. ಆಯ್ತು, ಕೆಲವು SC ವಾರ್ಡ್ಸ್ ಕೆಲವು ಭಾಗದಾಗ ಮಾತ್ರ ಅನುದಾನ ಆಗಿದೆ. ದೊಡ್ಡ 48% ಮೊದಲು ಈ ರಾಷ್ಟ್ರೀಯ ವಸತಿ ಯೋಜನೆ ನೀಡಲಾಗಿದ್ದ ಅನುದಾನ 200 ಕೋಟಿ ರೂಪಾಯಿ ಮಹಾನಗರ ಪಾಲಿಕೆ ಬಂದ. 200 ಕೋಟಿ ಮೊತ್ತದಲ್ಲಿ 85% ಅನುದಾನ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ವಸತಿ ಯೋಜನೆ ಮೂಲಕ ನೀಡಲಾದ ಅನುದಾನ ಸೇರಿದೆ. ಫೋಟೋಸ್ ನೋಡಿ ಸರ್, ತಾವು ನೋಡಿದ್ದೀನಿ ಸರ್. ವಿಜಯಕುಮಾರ್ 16 ವರ್ಷ ಮೇಲೆ ಸರ್ ಗಂಟೆ ಡಿಸ್ಟ್ರಿಬ್ಯೂಷನ್ ಲೈನ್ ಇಲ್ಲ. ಮತ್ತೆ ಆ ಟ್ಯಾಂಕ್ ಲ್ಯಾಡರ್ ಇಲ್ಲ ಸರ್. ಕನಿಷ್ಠ ಒಂದು 25 ವರ್ಷ ಮೇಲೆ ಇತ್ತು ಟ್ಯಾಂಕ್ ಬಿಲ್ಡರ್. ಆ ಮೊದಲಿನ ಸಾರ್ವಜನಿಕ ಅಲ್ಲೇನೆ ಜಡ್ಜಸ್ ಮನೆಗಳಿದೆ, DC ಮನೆಗಳು ಅಲ್ಲೇ ಇದೆ, ಮಿನಿಸ್ಟರ್ ಮನೆಗಳು ಅಲ್ಲೇ ಇದೆ, ಶಾಸಕರ ಮನೆಗಳು ಅಲ್ಲೇ ಇದೆ, ನಿಮ್ಮ ಮನೆನೂ ಅಲ್ಲೇ ಇದೆ, ನನ್ನ ಮನೆಗಳು ಅಲ್ಲೇ ಇದೆ. ಅವ್ರಿಗೆ ಎಲ್ಲರಿಗೂ ಮಿಗಿಲಾಗಿ ಸಾರ್ವಜನಿಕರು ಬಹಳ ತೊಂದರೆ ಅನುಭವಿಸ್ತಿದ್ದಾರೆ. ಅದೇ ರೀತಿಯಾಗಿ ಸರ್, ಅದೇ ರೀತಿ ಬಸವೇಶ್ವರ ಕಾಲೋನಿ ಒಂದು ಟ್ಯಾಂಕ್ ಆಗಿ 7 ವರ್ಷ ಆಯ್ತು ಸರ್. ಅದೇ ಮಿಸ್ಸಿಂಗ್ ಅವಾಗ ಡಿಸ್ಟ್ರಿಬ್ಯೂಷನ್ ಲೈನ್ ಇಲ್ಲ ಸರ್. ಮಿಸ್ಸಿಂಗ್ ಸರ್. ಒಂದೇ ಡ್ಯಾಡಿ ಕಾಲೋನಿ ಟ್ಯಾಂಕ್ ಇಂದ ಅಪ್ ಟು ಯಗಲಾಸ್ಪುರವರೆಗೆ ನೀರು ಕೊಡ್ತಿದ್ದಾರೆ. ಎಲ್ಲ ಮಿಸ್ಸಿಂಗ್ ಎಲ್ಲ ಟ್ಯಾಂಕ್ಸ್ಗಳು ಎಷ್ಟಾಗಲ್ಲ ಗೊತ್ತಾಗಲ್ಲ ಸರ್. ನೋಡಿ ಸರ್, ಅದು ನೋಡಿ. ವಿಷಯ 2, ರಾಮಪುರ ಜಲಾಶಯದ 32 ಎಕರೆ ಮತ್ತು 10 ಎಕರೆ ಕೆರೆಯ ಸುತ್ತಮುತ್ತಲು ಫೆನ್ಸಿಂಗ್ ಮಾಡುವ ಬಗ್ಗೆ. ಏನ್ ಸರ್ ಹೇಳಿ ಸರ್ ಇದು?
ಇದನ್ನ ಚರ್ಚೆಗೋಸ್ಕರ ಸೆಕೆಂಡರಿ ಅಲ್ಲಿ ಒಂದು ಕೇರಿ ಬಳಸ್ತಾ ಇಲ್ಲ. ಬಟ್ ಅಲ್ಲಿಗ ಫೆನ್ಸಿಂಗ್ ಇಲ್ಲ, ಯಾವುದೇ ರೀತಿಯ ಅಲ್ಲಿ ಅವರ ಗೋಡೆ ಇಲ್ಲ ಅಥವಾ ಬೆಲೆ ಇಲ್ಲ. ಸೊ ಅದನ್ನ ಹಾಕಬೇಕಾಗುತ್ತೆ. ಯಾಕಂದ್ರೆ ಸ್ವಲ್ಪ ಅಲ್ಲಿಂದಾನೇ WTP ಬರ್ತಾ ಇರುವಂತದ್ದು ನೀರು. ಸೆಕ್ಯೂರಿಟಿಗೋಸ್ಕರ ಅದು ಹಾಕ್ಬೇಕು. ಇದಕ್ಕೆ ನಮ್ಗೆ ಸ್ಕೀಮ್ ಒಳಗಡೆ ಗ್ರಾಂಟ್ಸ್ ಬರುದಿಲ್ಲ. ಈಗ ಅಲ್ಲಿ ಇರ್ತಕ್ಕಂತ ಒಂದು ವ್ಯವಸ್ಥೆ ಬೇಕಾದ್ರೆ ನೋಡ್ರಿ, ಆ ನೀರು ಮುಟ್ಟ ಪರಿಸ್ಥಿತಿ ಇಲ್ಲ ನೋಡ್ರಿ. ನಾವು ಕುಳಿತೀವಲ್ಲಿ ರಾಮಪುರ ಜಲಾಶಯದಿಂದ ಬೀಟ್ಲಾಗಿ ಬರ್ತಕ್ಕಂಥ ನೀರು ಬೀಟ್ಲಾಗಿಂತ ಮುಂಚೆ ಹೇಗಿರ್ತದೆ, ಬರೀ ನೀವು ಕಂಪೌಂಡಿಗೆ ಮತ್ತು ಇದಕ್ಕೆ ಫೆನ್ಸಿಂಗ್ ಅಂತ ಮಾನ್ಯತೆ ಕೊಡೋದಕ್ಕೆ ಮುಂಚೆ ಆ ನೀರು ಸ್ವಚ್ಛಗೊಳಿಸಲಿಕ್ಕೆ, ಆ ನೀರು ಆ ಪರಿಸರ ಕೂಡ ಸ್ವಚ್ಛಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಆಗುತ್ತೆ. ಬೇಕಾದ್ರೆ ಸರ್ಕಾರ ನಮ್ಗೆ ನಾನು ಸಲಹೆ ಕೊಡ್ತೀನಿ, ಅವರು ಬಳ್ಳಾರಿ ಮಾಡಿದ್ರು, ನಾನು ರೀಸೆಂಟಾಗಿ ಬಂದಿದ್ದೆ ಹೈಟ್ ಮೇಲೆ ಮತ್ತೆ ಯಾವ ರೀತಿ ಮಾಡಿದ್ರೆ ಸ್ವಲ್ಪ ನೋಡಿ, ಜನರಿಗೆ ಕುಡಿಯೋ ನೀರು ಕೊಡ್ತೀವಿ ನಾವು. ದಯವಿಟ್ಟು ಆ ರೀತಿ ಒಂದು ವ್ಯವಸ್ಥೆ ಮಾಡಿದ್ರೆ ಒಳ್ಳೇದು. ಬುಕ್ ಪ್ರೊಡ್ಯೂಸ್ ಮಾಡ್ರಿ, ಮೀಟಿಂಗ್ ಒಂದು ಪ್ರೊಡ್ಯೂಸ್ ಮಾಡ್ರಿ, ಬುಕ್ ಕರೀರಿ, ಆ ಬುಕ್ ಮೇಂಟೈನ್ ಪ್ರೊಡ್ಯೂಸ್ ಮಾಡ್ರಿ. ಅದು ಸರ್ ಅವ್ರು ತಂದ್ಮೇಲೆ ನೆಕ್ಸ್ಟ್ ಕೊಡೋದಿಲ್ಲ, ಈ ಮೀಟಿಂಗ್ ಆಗಿ ನಾವು ಎದ್ದು ಬಿಡ್ತು, ಅದು ಅಲ್ಲಿಗೆ ನಿಲ್ತದೆ. ಏನೇನು ಇಲ್ಲಿ ಸಮಸ್ಯೆ ಇದೆ, ಅದು ಸವಾಲುಗಳಿಗೆ ನಮ್ಮೆಲ್ಲರಿಗೆ ಗೊತ್ತಿದೆ. ಯಾವ್ದು ಟೆಂಡರ್ 6 ತಿಂಗಳಿಂದ, ಕೆಲವು ಟೆಂಡರ್ ನೋಡ್ತಾ ಇದ್ರಿ 9 ತಿಂಗಳಿಂದ ಪೆಂಡಿಂಗ್ ಇದೆ. ಅದನ್ನ ರಾತ್ರೋರಾತ್ರಿ ಅದಕ್ಕೆ ಸಾಲ್ವ್ ಮಾಡೋದಕ್ಕೆ ಬರುದಿಲ್ಲ. ಈಗ ಇದು ಮೇಂಟೆನೆನ್ಸ್ ಒಂದು ಟಾಪಿಕ್ ಇದೆ ನಮ್ದು. ಮತ್ತೆ ನಮ್ಮ ಕೆಲವು STP WTP ಸೇರಿ ಸಿಕ್ಕಾಪಟ್ಟೆ ನಮ್ದು ಸ್ಯಾಲರಿ ಮೇಂಟೆನ್ಸ್ ಇದು ಪ್ರಾಬ್ಲಮ್ಸ್ ಇತ್ತು. ಅದನ್ನ ಈಗ ಒಂದೊಂದಾಗಿ ನಾವು ಕೆಲವು ಫೈಲ್ಸ್ ಗಳಲ್ಲಿ ನಮಗೆ ಗೊತ್ತಿರಲಿ ಅಂತ, ಮಾಹಿತಿ ಇರಲಿ ಅಂತ ತುಂಬಾ ಇದು ಅನುಮೋದನೆಗಳು ಕೂಡ ಮಿಸ್ಸಿಂಗ್ ಇತ್ತು. ಈಗ 58 ಕೆಲಸ ಇದನ್ನ ಸೇರಿ ನಾವು ಮಾಡ್ಕೊಂಡಿದ್ದೀವಿ. ಇದನ್ನ ಎಷ್ಟು ಟೈಮ್ ಒಳಗಡೆ ಸರ್ವರ್ ನನಗೆ ಸ್ಟೋರ್ ಯಾರು ಸ್ಟೋರ್ ಕೀಪರ್ ಯಾರು ಕರ್ಸ್ರಿ, ಆ ಸ್ಟೋರ್ ಕೀಪರ್ ರೆಕಾರ್ಡ್ ಮೇಂಟೈನ್ ಮಾಡೋ ಕಳಿಸ್ತಾರೆ. ರಿಕಾರ್ಡ್ ಕೊಡುತ್ತಾರೆ, ಎಷ್ಟು ಬಂದಿದೆ ಮೆಟೀರಿಯಲ್, ಎಷ್ಟು ಮೆಟೀರಿಯಲ್ ಯಾರ್ಯಾರು ಕೊಟ್ಟಿದ್ದಾರೆ, ಎಷ್ಟು ಮೆಟೀರಿಯಲ್ ಬಂದಿದೆ ನೋಡಿ. ಮಾಡಿಬೇಡ, ನೀವು ಸ್ಟೋರ್ ರಾಪುರ ಅಲ್ಲ, ಯಾವ ವಾರ್ಡ್ ಯಾವ ಸದಸ್ಯ ಮಾಡಿ, ಎಷ್ಟು ಮೆಟೀರಿಯಲ್ ಬಂದಿತ್ತು, ಯಾವ ವಾರ್ಡಿಗೆ ಕೊಟ್ಟಿರಿ ಅಷ್ಟೇ. ರಾಹುಲ್ ಅವರೇ ಒಂದು ನಿಮಿಷ, ಯಾವ ಸದಸ್ಯರಿಗೆ ಏನ್ ಕೊಟ್ಟಲ್ಲ, ಸರ್ ಇದು ಮಟೀರಿಯಲ್ ಪ್ರೊಕ್ಯೂರ್ಮೆಂಟ್ ಮಾಡಿದ್ದು ರೀಸೆಂಟ್ ಆಗಿ ನೋಡಿದ್ವಿ ಸರ್. ಇನ್ನು ವಾರ್ಡ್ಗಳಿಗೆ ಯಾವುದೇ ರೀತಿ ಇದು ಮಾಡಿಲ್ಲ. ಇನ್ ಆಕ್ಚುಲಿ ಸ್ಟೋರ್ ಮತ್ತೆ ರೀಸೆಂಟ್ ಆಗಿ ತಗೊಂಡು ಹ್ಯಾಂಡ್ ಓವರ್ ನೋಡಿದ್ವಿ ಕಾಂಟ್ರಾಕ್ಟರ್ ಕಡೆಯಿಂದ. ಮಟೀರಿಯಲ್ ಸ್ಟೋರ್ ಇರಲಿಲ್ಲ ನಮ್ಮ ಕಡೆ. ಗಂಗಾ ನಿವಾಸದಲ್ಲಿ ಗಂಗಾ ನಿವಾಸದಲ್ಲಿ ಇರೋ ಸ್ಟೋರು, ಅಂಗಡಿ, ಎಲೆಕ್ಟ್ರಿಕಲ್ ವರ್ಕ್, ಅದು ಸಪರೇಟ್ ಆಗಿ ವಾಟರ್ ಮೇಂಟೆನೆನ್ಸ್ ಸಪರೇಟ್ ಆಗಿ ಸ್ಟೋರು ರಾಂಪುರಲ್ಲಿ ಮಾಡಿದ್ವಿ ಸರ್. ರಾಮಪುರ ಯಾರು ಹೋಗ್ತಾರೆ ಅಲ್ಲಿಗೆ? ಅಲ್ಲಿ ರಾಂಪುರಲ್ಲಿ ನಮ್ದು ಹೋಗಿ ಬರಕಾಗ್ತದ? ಅಲ್ಲೇ ಗಂಗಾ ನಿವಾಸ ಖಾಲಿ ಮಾಡ್ಸರಿ, ಆಮೇಲೆ ರಾಹುಲ್ ಎಲ್ಲ ಸದಸ್ಯರಿಗೆ ಹೇಳ್ರಿ, ಯಾವ್ದೇ ಬೋರಿಂಗ್ ಕೆಟ್ಟರು ಸ್ಟಾರ್ಟರ್ ಕೆಟ್ಟರು ಯಾರಿಗೆ ಕಾಂಟ್ಯಾಕ್ಟ್ ಮಾಡ್ಬೇಕಂತ ಆ ವಾರ್ಡ್ ಜೈಗಳಿಗೆ ಮಾಡೋದು. ಆಯಾ ವಾರ್ಡ್ ಜೈ ಇರ್ತಾವ ಸರ್, ಅವ್ರಿಗೆ ಇನ್ನೊಂದ್ಸಲ ಎಲ್ಲ ರಾಹುಲ್ ಎಲ್ಲ ಒಂದು ಒಬ್ಬರಿಗೆ ಕಷ್ಟ ಆಗ್ತದೆ. ಈಗಿನ ಹಿರಿಯರಾದಾಗ ಎಲ್ಲ ಒಂದ್ಸಲ ಆಗಿ ಮಾಡಕ್ಕಾಗಲ್ಲ. ಹಾಗೇನಿದ್ರೆ ರಾಹುಲ್ ಅವ್ರು ಹೇಳ್ತೀವಿ, ಅವರು ಬಂದಾಗ ಪಾಪ ಎಷ್ಟು ಮಾಡೋದು ಮಾಡ್ಯಾರ. ಎಲ್ಲ ಒಂದ್ ಕಡೆ ಅವರಿಗೆ ಹೊರೆ ಉಳಿಸೋದು, ಒಬ್ಬರಿಗೆ ಇದ್ದು 35 ವಾರ್ಡ್ ಒಬ್ರು ಸಂಬಂಧಿಸಕ್ಕಾಗಲ್ಲ. ಇರ್ಲಿ ರಾಹುಲ್ ಅವರೇ, ಇರಿಸೋದೇ ಒಂದೊಂದೊಂದೊಂದ್ ತರ ಆಗ್ತದ. ದಯವಿಟ್ಟು ಸ್ವಲ್ಪ ಸ್ಪಂದನೆ ಕೊಡ್ರಿ, ಏನಿರ್ತೀರ ಡಿವಿಷನ್ ಕೊಟ್ಬಿಡ್ರಿ. ಪ್ರಕೃತಿ ನಾವು ಏನ್ ಚರ್ಚೆ ಮಾಡಿ ಬ್ಯಾಂಗ್ಳೂರು ಮತ್ತೆ ಉಳಿದ ಎಲ್ಲ ನಗರ ಪ್ರದೇಶಗಳನ್ನು ಸೇರಿ ಯಾವುದೇ ರೀತಿಯ ಕಮರ್ಷಿಯಲ್ ಪರ್ಪಸ್, ಈಗ ಫಾರ್ ಎಕ್ಸಾಂಪಲ್ ನಾವೇ ಕೆಲವು ಗ್ಯಾರೇಜ್ಗಳಿಗೆ ನೀರಿನ ಕನೆಕ್ಷನ್ ಕೊಟ್ಟಿರ್ತೀವಿ, ಅಲ್ಲಿ ಏನ್ ಮಾಡ್ತಾರೆ, ಅಥವಾ ಮನೆಗಳಿಗೆ ಕೊಟ್ಟಿರ್ತೀವಿ, ಅದ್ರಲ್ಲಿ ಏನ್ ಮಾಡ್ತಾರೆ, ಕಾರ್ ಕೂಡ ತೊಳ್ಕೊಳ್ಳಿಕ್ಕೆ ಯೂಸ್ ಮಾಡ್ತಾರೆ. ಅದನ್ನ ಬೇಸಿಗೆ ಕಾಲದಲ್ಲಿ ನನ್ನ ಪ್ರಕಾರ ನಾವೇ ಸ್ವಲ್ಪ ಚರ್ಚೆ ಆಗ್ಲಿ, ಅದನ್ನ ಇಮಿಡಿಯೇಟ್ ಆಗಿ ಎನ್ಫೋರ್ಸ್ ಮಾಡೋದಕ್ಕೆ ಕೂಡ ಬರಲ್ಲ. ಯಾಕಂದ್ರೆ ವರ್ತನೆ ಚೇಂಜ್ ಆಗ್ಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಬರೀ ಒಂದು ಅರಿವು ಮತ್ತೆ ಚರ್ಚೆಗೋಸ್ಕರ ಇದನ್ನ ಇಟ್ಟಿದ್ದೀವಿ. ಏನಾದ್ರು ಅಭಿಪ್ರಾಯ ತಾವು ಬೇಕು.
ವಿಷಯ ಚರ್ಚೆ ಮಾಡಿ. ಈ ಮಷಿನ್ ಮೂಲಕ ಒಂದೊಂದು ಮ್ಯಾನ್ಹೋಲ್ ಒಂದು ಕಾಲು ಗಂಟೆಯಲ್ಲಿ ಕ್ಲಿಯರ್ ಮಾಡ್ತಾರೆ ಅಂತ ಅವರು ಹೇಳ್ತಾ ಇದ್ದಾರೆ. ಒಂದು ಡೆಮೋ ಕೂಡ ನಾವೇ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಅದನ್ನ ಒಂದು ಡೆಮೋ ಅರೇಂಜ್ ಮಾಡುವ.